ಸಿರಿವಂತಿಕೆಯ ಬಾಗಿಲು ಅಂತಂದರೆ ಯಾವುದೋ ಒಂದು ಮಾಯಾಮಂತ್ರವನ್ನು ಮಾಡಿ ಹೀಗೆ ಹಣವನ್ನು ಹೊಳೆ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಿರಿವಂತಿಕೆಯ ದಾರಿಯನ್ನು ತೋರಿಸುವ ಬಾಗಿಲನ್ನು ತೆಗೆಯಬಹುದು. ಕೆಲವು ಚಿಕ್ಕ ಪುಟ್ಟ ಒಂದು ಬದಲಾವಣೆಗಳನ್ನು ಜೀವನದಲ್ಲಿ ಮಾಡಿಕೊಂಡರೆ ಖಂಡಿತವಾಗಲೂ ಸಿರಿವಂತಿಕೆಯ ಬಾಗಿಲು ತೆರೆಯುತ್ತೆ. ಲಕ್ಷ್ಮಿಯನ್ನು ಸಿರಿವಂತಿಕೆಯ ಬಾಗಿಲನ್ನು ತೆಗಿಬೇಕು ಅಂದರೆ ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಎಳ್ಳೆಣ್ಣೆಯನ್ನು ಹಚ್ಕೋಬೇಕು ಮೈಗೆ, ದಿನ ಹಚ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಕನಿಷ್ಠ ಯಾವತ್ತು ಹಚ್ಕೋಬೇಕು, ಹೆಂಗಸರು ಮಂಗಳವಾರ ಶುಕ್ರವಾರ, ಗಂಡಸರು ಗುರುವಾರ ಶನಿವಾರ, ಬೇರೆ ದಿನ ಅವಶ್ಯಕತೆ ಇಲ್ಲ. ನೆಲ್ಲಿಕಾಯಿಯ ಪುಡಿ, ನೆಲ್ಲಿಕಾಯಿ ಚೆಟ್ಟು, ಅದನ್ನು ಮೈಗೆ ತಿಕ್ಕಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಲಕ್ಷ್ಮೀಪ್ರದ ಅಂತ ಶಾಸ್ತ್ರದಲ್ಲಿದೆ. ಸುಮಾರು ಜನ ಭಾನುವಾರ ಎಣ್ಣೆ ನೀರು ಹಾಕ್ಕೋತಾರೆ, ಅದು 7 ಜನ್ಮ ದರಿದ್ರ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಉಂಟು. ಬೆಳಗಿನ ಹೊತ್ತು ಗಂಡಸರೇ ದೀಪವನ್ನು ಹಚ್ಚಬೇಕು. ಸಂಜೆ ಹೊತ್ತು ಪ್ರತಿದಿನ ಹೆಣ್ಣು ಮಕ್ಕಳೇ ದೀಪಾರಾಧನೆಯನ್ನು ಮಾಡಬೇಕು. ರಾತ್ರಿ ಊಟವಾದ ನಂತರದಲ್ಲಿ ವಿಳೆದೆಲೆ ಅಡಿಕೆಯನ್ನು ಸರಿಯಾಗಿ ಮೆಲ್ಲತಕ್ಕಂಥದ್ದು ಕೂಡ ಜೀರ್ಣಕ್ರಿಯೆ ಹೆಚ್ಚುತ್ತೆ ಮತ್ತು ಲಕ್ಷ್ಮೀಪ್ರದವಾಗುತ್ತೆ. ಶಂಖನಾದವನ್ನು ಮನೆಯಲ್ಲಿ ಮೊಳಗಿಸಬೇಕು, ಯಾಕಂದರೆ ಅದು ವಿಷ್ಣುಪ್ರಿಯ. ಕೈಯಲ್ಲಿ ಒಂದು ನೆಲ್ಲಿಕಾಯನ್ನು ಇಟ್ಕೊಂಡು ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು. ಇದು ದರಿದ್ರ ಇರೋರ ಮನೆಯಲ್ಲಿ ಬಂಗಾರದ ನೆಲ್ಲಿಕಾಯಿ ಸುರಿಸಿದ್ರು ಅಂತಕ್ಕಂಥ ಐತಿಹ್ಯ ಇದೆ. ಆ ಮನೆತನ ಇವತ್ತಿಗೂ ಕೂಡ ಕೇರಳದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನು ಆಹಾರವಾಗಿ ಸ್ವೀಕಾರ ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ವಾಲುಕೇಶ್ವರ ಭಾರತೀಂ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲುಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಆಯುರಾರೋಗ್ಯ ಆನಂದ ಅಷ್ಟೈಶ್ವರ್ಯ ಸಿದ್ಧಿಸಲಿ. ವೀಕ್ಷಕರೇ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋ ಮಾತಿದೆ. ಆದರೆ ಇತ್ತೀಚೆಗೆ ಸುಳ್ಳು ಅಂತ ಅನ್ಸುತ್ತೆ. ಯಾಕಂದರೆ ಅವಶ್ಯಕತೆ, ಅನಿವಾರ್ಯತೆಗಿಂತಲೂ ಐಷಾರಾಮಿ ಜೀವನವನ್ನು ಬಯಸೋರೇ ಹೆಚ್ಚಾಗಿದ್ದಾರೆ. ಹಣದ ವ್ಯಾಮೋಹ ಅಂತೂ ವಿಪರೀತವಾಗಿದೆ. ಹಾಗೆ ನೋಡಿದ್ರೆ ಬಡತನ ಅನ್ನೋದು ಯಾರಿಗಿಷ್ಟ ಇದೆ ಹೇಳಿ? ಆದರೂ ಹುಟ್ಟುವಾಗ ಬಡವರಾಗಿ ಹುಟ್ಟಿದ್ರೆ ನಮ್ಮ ತಪ್ಪಲ್ಲ, ಸಾಯುವಾಗೂ ಬಡತನ ಇದ್ದರೆ ನಮ್ಮ ತಪ್ಪು ಅಂತ ಹೇಳ್ತಾರೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಸಿರಿವಂತಿಕೆಯ ಬಾಗಿಲು ತೆಗೆಯೋದು ಹೇಗೆ ಅಂತ ತಿಳ್ಕೋಣ. ಗುರುಜಿ, ನಿಜಕ್ಕೂ ಅಂಥದ್ದೊಂದು ಬಾಗಿಲು ಇದೆಯಾ? ಬಾಗಿಲಿಗೆ ಇರುವಂಥ ಕೀಲಿಕೈ ಯಾವುದು ಅಂತ ತಿಳಿಸ್ಕೊಡ್ಬೇಕು ನೀವು. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸಿರಿವಂತಿಕೆಯ ಬಾಗಿಲು ಎಲ್ಲರಲ್ಲೂ ಉಂಟು. ಆದರೆ ಏನಾಗಿದೆ ಅಂತಂದರೆ, ಒಂದು ಬಾಗಿಲಿಗೆ ಒಂದು 20 ಲಕ್ಷ ಕೀಲಿಗಳಿವೆ. ಅದರಲ್ಲಿ ಒಂದೇ ಕೀಲಿಯಲ್ಲಿ ಆ ಬಾಗಿಲು ತೆಗೆಯೋದು. ಅದನ್ನು ಹುಡುಕ್ತಾ ಇರಬೇಕು. ಅವ್ಯಾಹತವಾಗಿ ಪ್ರಯತ್ನಶೀಲನಾಗಿರಬೇಕು. ಯಾರು ಎಷ್ಟು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೋ ಒಂದು ದಿನ ಆ ಬೀಗದ ಕೈ ಒಬ್ಬರಿಗೆ 5ನೇ ಬೀಗದ ಕೈಯೇ ಸಿಗ್ಬೋದು, ಒಬ್ಬರಿಗೆ 500ನೇದಾಗಿರ್ಬೋದು, ಒಬ್ಬರಿಗೆ 99,999ನೇದು ಆಗಿರಬಹುದು. ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದು ಇದರಲ್ಲಿ ಏನಂತಂದರೆ, ಆ ಪ್ರಯತ್ನಪಟ್ಟ ಕೀಲಿ ತೆಗೆದುಕೊಳ್ಳದೆ ಇದ್ರೆ ತೆಗೆದು ಬಿಸಾಡಬೇಕು. ಅದನ್ನು ಅಲ್ಲೇ ಮತ್ತೆ ಹಾಕ್ಕೋಬಾರ್ದು. ಜನರೇನು ಮಾಡ್ತಾರೆ ಅಂದರೆ, ಎಷ್ಟು ಪೆದ್ದತನದಿಂದ ಮತ್ತೆ ಅದೇ ರಾಶಿಯಲ್ಲಿ ಹಾಕಿ ಮತ್ತೆ ಅದೇ ಒಂದು ಮತ್ತೆ ಮರುಕಳಿಸಿ ಕೈಗೆ ಸಿಗತಕ್ಕಂತಹ ಒಂದು ಸನ್ನಿವೇಶಗಳು ಬರುತ್ತೆ. ಇದನ್ನು ಒಂದು ಎಚ್ಚರಿಸ್ತಾ, ಸಿರಿವಂತಿಕೆಯ ಬಾಗಿಲು ಅಂತಂದರೆ ಯಾವುದೋ ಒಂದು ಮಾಯಾಮಂತ್ರವನ್ನು ಮಾಡಿ ಹೀಗೆ ಹಣವನ್ನು ಹೊಳೆ ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಿರಿವಂತಿಕೆಯ ದಾರಿಯನ್ನು ತೋರಿಸುವ ಬಾಗಿಲನ್ನು ತೆಗೆಯಬಹುದು. ಅಲ್ಲಿ ಇರುತ್ತೆ ಸಿರಿ, ನಾವು ನಡೆದುಕೊಂಡು ಹೋಗಿ ತರಬೇಕು, ತೆಗೆದುಕೊಂಡು ಬರಬೇಕು. ಅಂದರೆ ಅದಾಗದೆ ಬಂದು ದುಪ್ಪಂತ ಬೀಳಲಿಕ್ಕೆ ಸಾಧ್ಯತೆ ಇಲ್ಲ. ಮಹತ್ತರವಾದ ಯೋಗಗಳು ಜಾತಕದಲ್ಲಿದ್ದು, ಪೂರ್ವ ಪುಣ್ಯ ಚೆನ್ನಾಗಿದ್ದು ಇದ್ದರೆ ಕೆಲವರಿಗೆ ಹಾಗೂ ಬಂದಿದೆ ಹಣ. ಇದ್ದಕ್ಕಿದ್ದಂಗೆ ಅದು ಲಾಟ್ರಿ ಮುಖಾಂತರವೋ, ಜೂಜಿನ ಮುಖಾಂತರವೋ, ಅಥವಾ ಇನ್ನೊಂದು ಮಾಧ್ಯಮದ ಮುಖಾಂತರವೋ ಬಂದು ಹೋಗಿದೆ. ಆದರೆ ಅದನ್ನು ನೋಡ್ತಾ ಕೂತ್ರೆ ನಾವು ಕೆಲಸ ಕಾರ್ಯವನ್ನು, ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಅಸಾಧ್ಯ ಆಗೋಗುತ್ತೆ. ಆದ್ದರಿಂದ ನಾವು ಏನು ವೃತ್ತಿಯನ್ನು ಮಾಡ್ತಾ ಇದ್ದೀವಿ, ಆ ವೃತ್ತಿಯನ್ನೇ ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಾವು ಮಾಡ್ತಾ, ಈಗ ನಾವು ಹೇಳಲು ಹೊರಟಿರ್ತಕ್ಕಂತಹ ಕೆಲವು ಚಿಕ್ಕ ಪುಟ್ಟ ಒಂದು ಬದಲಾವಣೆಗಳನ್ನು ಜೀವನದಲ್ಲಿ ಮಾಡಿಕೊಂಡರೆ ಖಂಡಿತವಾಗಲೂ ಸಿರಿವಂತಿಕೆಯ ಬಾಗಿಲು ತೆರೆಯುತ್ತೆ. ಅಂದರೆ ಅದು ಸ್ವಲ್ಪ ದೂರದಲ್ಲಿ ಇರುತ್ತೆ. ಕೆಲವ್ರಿಗೆ ಅಲ್ಲೇ ಇರ್ಬೋದು, ಕೆಲವ್ರಿಗೆ 100 ಕಿಲೋಮೀಟರ್ ಇರ್ಬೋದು, ಕೆಲವ್ರಿಗೆ 1000 ಕಿಲೋಮೀಟರ್ ಇರ್ಬೋದು. ಅದನ್ನು ಹೋಗಿ ತೆಗೆದುಕೊಂಡು ಅದನ್ನು ಪಡಿತಕ್ಕಂತಹ ಒಂದು ಪರಿಶ್ರಮ ನಮ್ಮದಾಗಿರಬೇಕು. ಅನ್ಯಥಾ ಏನಾಗುತ್ತೆ, ಸಿರಿವಂತಿಕೆಯ ಬಾಗಿಲು ತೆಗೆದಿರುತ್ತೆ ಕನ್ನಡಿ ಒಳಗಿನ ಗಂಟು.
ಅದು ನೋಡ್ಕೊಂಡು ಮನಿ ಆನ್ ದ ಪೇಪರ್ ಅಂತಾರಲ್ಲ, ಓ ಚೆನ್ನಾಗಿದೆ ಅಂದ್ಕೊಂಡು ಕುಳಿತುಕೊಳ್ಬೋದು. ಆ ಥರ ಈಗ ಆಗೋದಿಲ್ಲ. ಈ ಶ್ರೀವಂತಿಕೆಯ ಬಾಗಿಲನ್ನು ತೆರಿಬೇಕು ಅಂದರೆ ಎಲ್ಲರ ಮನಸ್ಸಲ್ಲೂ ದುಪ್ಪಂತ ಬರೋದೇನು ಮೊದಲನೇದು? ಯಾವ ದೇವತೆ? ಲಕ್ಷ್ಮಿ ಅಲ್ವಾ? ಲಕ್ಷ್ಮೀ. ನೀವು ಲಕ್ಷ್ಮೀ ದೇವಸ್ಥಾನ, ಲಕ್ಷ್ಮೀ ಪೂಜೆ ಅಂದುಬಿಟ್ರೆ ಏನು ಬೇಕಾದರೂ ಮಾಡಿಬಿಡ್ತಾರೆ ನಮ್ಮ ಜನ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಆಕೆಯನ್ನು ಒಲಿಸಿಕೊಳ್ಳಲಿಕ್ಕೆ ವಿಧಿ ಮತ್ತು ವಿಧಾನಗಳಿವೆ. ಹಿಂಗೆ ಮಾಡಿ ವಿಧಿ ಮತ್ತು ನಿಷೇಧಗಳಿದೆ. ಹಿಂಗೆ ಮಾಡಿದರೆ ಒಲಿತಾಳಮ್ಮನವರು, ಹೀಗೆ ಮಾಡಿದರೆ ಒಲಿಯುವುದಿಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಬಹಳ ಸುಸ್ಪಷ್ಟವಾಗಿ ಹೇಳಿದೆ. ಮೊಟ್ಟ ಮೊದಲನೆಯದಾಗಿ ಏನು ಅಂತಂದರೆ, ಲಕ್ಷ್ಮಿಯನ್ನು ಸಿರಿವಂತಿಕೆಯ ಬಾಗಿಲನ್ನು ತೆಗಿಬೇಕು ಅಂದರೆ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಮೈಯಿನ ಶುಚಿತ್ವ, ಮಾತಿನ ಶುಚಿತ್ವ, ಪರಿಸರದ ಶುಚಿತ್ವ ಮತ್ತು ವಸ್ತ್ರ ಆಭರಣಗಳ ಶುಚಿತ್ವವನ್ನು ಅತ್ಯಂತ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ನಮ್ಮ ತಂದೆಯವರು ಹೇಳೋರು, ದೇವರು ಬಡತನ ಕೊಟ್ಟಾನೋ, ಆದರೆ ನಿಮಗೆ ಸ್ವಪಚಿತನ ಏನು ಕೊಡ್ತಾನೆ ಅಲ್ವೇ? ಇರೋ ಒಂದೇ ಬಟ್ಟೆ ಆದರೂ ಅದನ್ನೇ ಚೆನ್ನಾಗಿ ಒಗೆದು ಶುದ್ಧಿ ಮಾಡಿ ಹಾಕ್ಕೋಬೋದಲ್ಲ. ಆ ರೀತಿಯಾಗಿ ಆ ಶುಚಿತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮೊಟ್ಟ ಮೊದಲನೆಯದಾಗಿರ್ತಕ್ಕಂತಹ ಒಂದು ಸೂಚನೆ. ಅದಕ್ಕೆ ಶ್ರೀವಂತಿಕೆಯ ಬಾಗಿಲಿಗೆ ಒಂದು ಕೀಲಿ ಕೈ. ಎರಡನೇದು ಏನು ಹೇಳುತ್ತೆ ಅಂತಂದರೆ, ಶಾಸ್ತ್ರದಲ್ಲಿ ಇದು ಎಲ್ಲ ಕಡೆ ಹೇಳಿದೆ, ಪ್ರತಿಯೊಂದು ವ್ರತಪೂಜೆಯಲ್ಲೂ ಹೇಳಿದೆ, ಅದು ಬಾಯಲ್ಲಿ ಹೇಳ್ತಾ ಇದ್ದರೆ ಆಚರಣೆಗೆ ತರ್ತಾ ಇಲ್ಲ ನಮ್ಮವರು. ಅದನ್ನೇನು ಮಾಡಿದ್ದಾರೆ ಅಂತಂದರೆ ತೆಗೆದು ಪಕ್ಕಕ್ಕೆ ಇಟ್ಟುಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಆಧುನೀಕರಣದಿಂದ, ಈ ಆಧುನಿಕ ಜಗತ್ತಿನಲ್ಲಿ ಅದಕ್ಕೆ ಭಾಳ ಗೌಣವಾಗಿ ಹೋಗಿದೆ ಅದು. ಅದೇನು ಅಂತಂದರೆ ತಿಲಾಮಲಕ ಸ್ನಾನ. ತಿಲ ಅಂತಂದರೆ ಏನು ಅಂತಂದರೆ ಎಳ್ಳೆಣ್ಣೆಯನ್ನು ಹಚ್ಕೋಬೇಕು ಮೈಗೆ. ಯಾರೋ ಸಿರಿವಂತಿಕೆ ಬೇಕು ಅಂತಕ್ಕನ್ನೋರು ದಿನ ಹಚ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಕನಿಷ್ಠ ಯಾವತ್ತು ಹಚ್ಕೋಬೇಕು? ಹೆಂಗಸರು ಮಂಗಳವಾರ ಶುಕ್ರವಾರ, ಗಂಡಸರು ಗುರುವಾರ ಶನಿವಾರ, ಬೇರೆ ದಿನ ಅವಶ್ಯಕತೆ ಇಲ್ಲ. ಎಳ್ಳೆಣ್ಣೆಯನ್ನು ತಲೆ ಮೈಗೆ ಹಚ್ಚಿಕೊಂಡು ಏನು ಮಾಡಬೇಕು? ಶಾಂಪು ಸೋಪ್ ಹೇಳಿಲ್ಲ ಶಾಸ್ತ್ರದಲ್ಲಿ, ಆಮಲಕ ಚೂರ್ಣವನ್ನು ಹೇಳಿದ್ದಾರೆ. ಆಮಲಕ ಚೂರ್ಣ ಅಂತಂದರೆ ನೆಲ್ಲಿಕಾಯಿಯ ಪುಡಿ, ನೆಲ್ಲಿಕಾಯಿ ಚೆಟ್ಟು ಅಂತಾರೆ ಅದಕ್ಕೆ. ನೆಲ್ಲಿ ಚೆಟ್ಟು ಅಂತ ಸಿಗುತ್ತೆ ಇವತ್ತಿಗೂ ಕೂಡ. ಅದನ್ನು ಮೈಗೆ ತಿಕ್ಕಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಲಕ್ಷ್ಮೀಪ್ರದ ಅಂತ ಶಾಸ್ತ್ರದಲ್ಲಿದೆ. ದರಿದ್ರ ಹೋಗುತ್ತೆ ಅಂತ ಹೇಳಿದೆ ಭಾಳ ಸುಸ್ಪಷ್ಟವಾಗಿ. ಪ್ರತಿಯೊಂದು ವ್ರತದಾಚರಣೆ, ಹಬ್ಬ ಹರಿದಿನ ಆಚರಣೆ ಪ್ರಾರಂಭ ಆಗ್ತಕ್ಕಂಥದ್ದು ಇದೆ. ಉಷಃಕಾಲೆ ತಿಲಾಮಲಕ ಚೂರ್ಣೇನ ಸ್ನಾತ್ವ ದೌತ ವಸ್ತ್ರಂ ಧೃತ್ವ ಅಂತ ಹೇಳ್ತಾರೆ. ಅಂದರೆ ತಿಲಾಮಕ ಚೂರ್ಣದಿಂದ ನೀವು ಸ್ನಾನವನ್ನು ಮಾಡಿ ದೌತ ವಸ್ತ್ರ ಅಂದರೆ ಒಗೆದಿರೋ ಬಟ್ಟೆ, ಶುದ್ಧವಾಗಿರ್ತಕ್ಕಂಥ ಬಟ್ಟೆಯನ್ನು ಧರಿಸುವ ಅಂತ ಇದು ಮೊದಲನೇ ಲೈನು ಪ್ರತಿಯೊಂದು ಪೂಜೆಯಲ್ಲೂ. ಆ ರೀತಿಯಾಗಿ ಇದನ್ನು ಪ್ರತಿದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆದರೆ ಭಾನುವಾರದ ದಿವಸ ವರ್ಜ. ಹೋದ ಕೆಲವು ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಸುಮಾರು ಜನ ಭಾನುವಾರ ಎಣ್ಣೆ ನೀರು ಹಾಕ್ಕೋತಾರೆ, ಅದು 7 ಜನ್ಮ ದರಿದ್ರ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಉಕ್ತಿ. ಅವತ್ತು ಬಿಡಿ, ಮತ್ತೊಮ್ಮೆ ಹೇಳ್ತೀನಿ, ಮಂಗಳವಾರ ಶುಕ್ರವಾರ ಹೆಣ್ಣುಮಕ್ಕಳು, ಗುರುವಾರ ಶನಿವಾರ ಗಂಡು ಮಕ್ಕಳು, ಗಂಡಸರು ತಿಲಾಮಲಕ ಚೂರ್ಣದ ಸ್ನಾನವನ್ನು ಮಾಡ್ತಕ್ಕಂಥದ್ದು ಕೂಡ ಏನು ಲಕ್ಷ್ಮೀಪ್ರದ. ಸಿರಿವಂತಿಕೆ ಬಾಗಿಲು ತೆಗೆಯಲಿಕ್ಕೆ ಎರಡನೇ ಕೀಲಿ ಕೈ ಇದು. ಇದು ಕಾಂಬಿನೇಷನ್ ಹಾಕೋರು ಒಂದು 20 ಕೀಲಿ ಇರುತ್ತೆ, ಎಲ್ಲ ತೆಕ್ಕೋಬೇಕು, ಒಂದೊಂದು ತೆಗಿತಾ ಬರಬೇಕು. ಮೂರನೇದು ಏನು ಅಂತಂದರೆ ಮನೆಯಲ್ಲಿ ದೀಪಾರಾಧನೆ. ಪ್ರತಿದಿನವೂ ಇಲ್ಲಿ ಒಂದು ವಿಧಿ ಇದೆ. ಬೆಳಗಿನ ಹೊತ್ತು ಗಂಡಸರೇ ದೀಪವನ್ನು ಹಚ್ಚಬೇಕು. ಏನು? ದೇವರ ಮುಂದೆ. ಯಾಕೆ? ಸಂಜೆ ಹೊತ್ತು ಪ್ರತಿದಿನ ಹೆಣ್ಣು ಮಕ್ಕಳೇ ದೀಪಾರಾಧನೆಯನ್ನು ಮಾಡಬೇಕು. ಯಾಕೆ? ಹಿಂಗೆ ಯಾಕೆ ಮಾಡಬಾರ್ದು ಅಂದರೆ ಪ್ರಕೃತಿನೇ ಅದಕ್ಕೆ ಉತ್ತರ ಕೊಡುತ್ತೆ. ಬೆಳಗಿನ ಹೊತ್ತು ಸೂರ್ಯ ಇರ್ತಾನೆ, ಸಂಜೆ ಹೊತ್ತು ಯಾರು ಇರ್ತಾರೆ? ಚಂದ್ರ ಇರ್ತಾನೆ. ಸೂರ್ಯ ಶಿವನ ಸ್ವರೂಪ ಗಂಡಸು, ಚಂದ್ರ ಗೌರಿಯ ಸ್ವರೂಪ ಹೆಂಗಸು. ಆದ್ದರಿಂದ ಆ ಪ್ರಕೃತಿಗೆ ನಾವು ಸನ್ನಿಹಿತವಾಗಬೇಕು, ಅದ್ರ ಜೊತೆಗೆ ಒಂದು ಬಾಂಡ್ ಬೆಳಿಬೇಕು ಅಂತಂದರೆ ಬೆಳಗ್ಗೆ ಆಫೀಸ್ಗೆ ಹೋಗ್ತಿದ್ದೀನಿ, ನೀನೇ ದೀಪ ಹಚ್ಬಿಡು ಅಂತ ಹೆಂಡತಿಗೆ ಗಂಡ ಹೇಳೋ ಹೋಗ್ತಕ್ಕಂಥದ್ದು. ಹೆಂಡತಿ ಗಂಡನಿಗೆ ಫೋನ್ ಮಾಡಿರಿ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವು ದೇವ್ರ ದೀಪ ಹಚ್ಬಿಡ್ತೀರಾ? ನಡೆಯೋದಿಲ್ಲ. ಇದು ವ್ರತದ ರೀತಿಯಲ್ಲಿ ಮಾಡಬೇಕು. ಮನೆಯಲ್ಲಿರ್ತಕ್ಕಂತಹ ಯಾವುದಾದರೂ ವೃದ್ಧಿ ಬರಬೇಕು ಅಂತ ಏನಾದರೂ ಇದ್ದರೆ ಯಾರಿಗಾದರೂ ಬೆಳಗಿನ ಹೊತ್ತು ಗಂಡಸರು ದೀಪಾರಾಧನೆಯನ್ನು ದೇವರ ಮುಂದೆ ಮಾಡಬೇಕು, ಸಂಜೆಯ ಹೊತ್ತು ಹೆಣ್ಣು ಮಕ್ಕಳೇ ದೀಪವನ್ನು ಹಚ್ಚಬೇಕು. ಇದು ಮೂರನೆಯ ಕೀಲಿ ಕೈ ಸಿರಿವಂತಿಕೆಯ ಬಾಗಿಲಿಗೆ. ನಾಲ್ಕನೆಯದ್ದು ಮನೆಯನ್ನು, ಬಟ್ಟೆಯನ್ನು, ಮೈಯನ್ನು, ಬಾಯನ್ನು ಸುವಾಸಿತವಾಗಿ ಇಟ್ಟುಕೊಳ್ಳಬೇಕು. ಸ್ನಾನಗೇನ ಮಾಡ್ತೀರಿ, ಪರ್ಫ್ಯೂಮ್ ಹಾಕ್ಕೋತೀರಿ, ಅದು ಸುವಾಸನೆ ಭರಿತವಾಗೋಗುತ್ತೆ. ಹಿಂದೆ ನೋಡಿ ವಿಳೆದೆಲೆ ಅಡಿಕೆಗೆ ಬಹಳ ಪ್ರಾಶಸ್ತ್ಯ ಆಯಿತು. ತಾಂಬೂಲದ್ದು ಒಂದು ನಾವು ಮಾಡಿದ್ದೀವಿ, ಒಂದು ಎಪಿಸೋಡ್ ಮಾಡಿದ್ದೀವಿ, ಅದು ನೋಡ್ಬೋದು, ಮಹಾಜನರು ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಸಿರಿವಂತಿಕೆಗೆ ದಾರಿ ಯಾವುದು ಅಂತಂದರೆ ತಾಂಬೂಲ ಚರ್ವಣ. ಹೊಗೆ ಸೊಪ್ಪಲ್ಲ ಹಾಕ್ಬೇಡಿ, ಹೊಗೆ ಸೊಪ್ಪು ಗುಟ್ಕ ಹಾಕಬೇಡಿ,
ಅದು ದರಿದ್ರ, ಜೊತೆಗೆ ರೋಗವೂ ಒಂದು ದರಿದ್ರವೇ ತಾನೆ, ಅದನ್ನು ತಂದುಕೊಳ್ಳೋ ಅವಶ್ಯಕತೆ ಇಲ್ಲ. ವಿಳೆದೆಲೆ ಅಡಿಕೆ ಅನಾದಿ ಕಾಲದಿಂದ ಬಂದಿದೆ. ಅದಕ್ಕೆ ಆಯುರ್ವೇದಿಯ ಒಂದು ಔಷಧೀಯ ಯೋಗಗಳು ಮತ್ತು ಲಕ್ಷಣಗಳು ಅದಕ್ಕೆ ಇರೋದರಿಂದ ಹಿತವಾಗಿ ಮಿತವಾಗಿ ದಿನಕ್ಕೆ ರಾತ್ರಿ ಊಟವಾದ ನಂತರದಲ್ಲಿ ವಿಳೆದೆಲೆ ಅಡಿಕೆಯನ್ನು ಸರಿಯಾಗಿ ಮೆಲ್ಲತಕ್ಕಂಥದ್ದು ಕೂಡ ಅದಕ್ಕೆ ಮುಖವಾಸನ ಅಂತ ಹೇಳುತ್ತೆ. ಅಂದರೆ ಬಾಯಿಯ ದುರ್ವಾಸನೆಯನ್ನು ಹೋಗುತ್ತೆ, ಒಸಡನ್ನು ಗಟ್ಟಿ ಮಾಡುತ್ತೆ, ಹಲ್ಲಿಗೆ ಶಕ್ತಿ ಬರುತ್ತೆ, ಜೀರ್ಣಕ್ರಿಯೆ ಹೆಚ್ಚುತ್ತೆ ಮತ್ತು ಲಕ್ಷ್ಮೀಪ್ರದವಾಗುತ್ತೆ. ಅದು ಕೂಡ ಅದು ದೇವರಿಗೆ ನೈವೇದ್ಯ ಮಾಡಿರ್ತಕ್ಕಂಥ ವಿಳೆದೆಲೆ ಚರ್ವಣವನ್ನು ಮಾಡ್ತಕ್ಕಂಥದ್ದು ಇನ್ನೂ ಭೇಷದು, ಇನ್ನೂ ಅತ್ಯಂತ ಶುಭವನ್ನು ಮತ್ತು ಲಾಭವನ್ನು ಉಂಟು ಮಾಡ್ತಕ್ಕಂಥದ್ದು ಆಗುತ್ತೆ. ಈ ರೀತಿಯಾಗಿ ತಾಂಬೂಲ ಚರ್ವಣ ಇನ್ನೊಂದು ಕೀಲಿಕೈ, ಸಿರಿವಂತಿಕೆಯ ಬಾಗಿಲನ್ನು ತೆಗೆಯೋದಕ್ಕೆ. ಮತ್ತು ಮನೆಯನ್ನು ಹೇಗೆ ಇಡೋದು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸುಮಾರು ಬಂದುಬಿಟ್ಟಿದೆ. ಈಗ ಮನೆಯನ್ನು ಘಮಘಮಿಸಿ ಇಡಲಿಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ದರು ಅಂದರೆ ದಶಾಂಗ ಧೂಪ ಅಂತ ಹಾಕ್ತಿದ್ರು. 10 ವಸ್ತುಗಳು ಸೇರಿ ಮಾಡ್ತಕ್ಕಂತಹ ಒಂದು ಧೂಪಕ್ಕೆ ದಶಾಂಗ ಧೂಪ. ಮಾರುಕಟ್ಟೆಯಲ್ಲಿ ಏನು ಸಿಗ್ತಿದೆಯೋ ನನಗೆ ಗೊತ್ತಿಲ್ಲ, ದಶಾಂಗ ಧೂಪ ಅಂತ ಸಿಗ್ತಿದೆ, ಆದರೆ ನಾನು ಬಹಳ ಸುಸ್ಪಷ್ಟವಾಗಿ ನಿಮಗೆ ಹೇಳ್ಬೋದು, ದಶಾಂಗ ಅದು ಇರಲಿಕ್ಕಿಲ್ಲ. ಯಾರನ್ನ ಮಾನೀಯ ಮಾಡಿದ್ರೆ ಮಾಡಿರಬಹುದೇನೋ ನನಗೆ ಗೊತ್ತಿಲ್ಲ. ಅದಕ್ಕೆ 10 ಇದೆ, ಕಾಲದ ಅವಕಾಶ ನಮಗಿಲ್ಲ, ಇಲ್ಲ ಅಂದರೆ ಅದನ್ನು ನಾವು ಹೇಳ್ಬೋದಿತ್ತು. ಅಷ್ಟನ್ನೂ ಸೇರಿಸಿ ಮಾಡೋದಕ್ಕೆ ದಶಾಂಗ ಧೂಪ ಅಂತ ಹೆಸರು. ಶ್ಲೋಕನೇ ಹೇಳುತ್ತೆ, ದಶಾಂಗಂ ಗುಗ್ಗುಳಂಧೂಪಂ ಸುಗಂಧಂಚ ಮನೋಹರಂ ಅಂತ ಹೇಳಿ ದೇವ್ರ ಪೂಜೆ ಮಾಡಬೇಕಾದ್ರೆ ಸುಳ್ಳು ಹೇಳ್ತಾ ಇರ್ತಾರೆ. ಯಾಕೆ ದಶಾಂಗ ಧೂಪ ಅಲ್ಲ ಅದು. ಉತ್ಕಡ್ಡಿ ಬೆಳಗ್ತಾ ದಶಾಂಗ ಗುಗ್ಗುಲ ಧೂಪ ಅಂದರೆ ದೇವ್ರಿಗೆ ಸುಳ್ಳು ಹೇಳ್ದಂಗೆ ಆಯಿತು. ದಶಾಂಗ ಧೂಪವನ್ನು ಹೇಗಾದರೂ ಮಾಡಿ ಸಂಪಾದನೆಯನ್ನು ಮಾಡಿ ಕೆಂಡದ ಮೇಲೆ, ಈಗ ಕ್ಯೂಬಿಕಲ್ಸು ಚಿಕ್ಕ ಚಿಕ್ಕದಾಗಿ ಬಂದಿದೆ ಚಾರ್ಕೋಲ್ದು, ಅದರಲ್ಲಿ ಮನೆಗೆ ಧೂಪವನ್ನು ಹಾಕ್ತಕ್ಕಂಥದ್ದು. ಇಡೀ ಮನೆಗೆ ಧೂಪವನ್ನು ಹಾಕೋಬೇಕು ಬೆಳಗ್ಗೆ ಅಥವಾ ಸಂಜೆ. ಮನೆಯನ್ನು ಸುಧೂಪಿತಗೊಳಿಸ್ತಕ್ಕಂತಹದ್ದು ಕೂಡ ಲಕ್ಷ್ಮೀಪ್ರದವಾಗಿ ಆಗುತ್ತೆ. ಇದು ಇನ್ನೊಂದು ಕೀಲಿಕೈ. ಇನ್ನೂ ಒಂದು ಮನೆಯಲ್ಲಿ ಶಂಖನಾದ, ಒಳ್ಳೆಯ ಊದುವ ಒಂದು ಶಂಕು, ಬ್ಲೋಯಿಂಗ್ ಕಾಂಚ್ ಒಂದು ತಂದಿಟ್ಟುಕೊಂಡು ಮನೆಯಲ್ಲಿ ದಿನಂಪ್ರತಿ 1 ಬಾರಿಯೋ 2 ಬಾರಿಯೋ ಬೆಳಗ್ಗೆ ಅಥವಾ ಮುತ್ಸಂಜೆಯ ಹೊತ್ತು ದೀಪ ಹಚ್ಚೋ ಸಮಯ ಅಂತೀವಲ್ಲ, ಲಕ್ಷ್ಮೀ ವ್ರತ ಬಾಗಿಲು ತೆಗಿ ಅಂತೀವಲ್ಲ, ಮನೆ ನಿಮ್ಮದು ಹೆಂಗಿರಬೇಕು ಅಂದರೆ ಆಯಮ್ಮ ನೋಡಿದ್ರೆ ಬರೋ ಥರ ಇರಬೇಕು. ಮನೆ ತಲೆಬಾಗ್ಲಲ್ಲಿ ಚಪ್ಪಲಿ, ಅಲ್ಲಿ ಎದುರೋಗೆ ಒಂದು ಏನೋ ಬಟ್ಟೆ ಒಣಗಾಕಿರೋದು, ಮನೆ ಕಸ ಇರೋದು, ಇವೆಲ್ಲ ಇದ್ದರೆ ಯಾವ ಲಕ್ಷ್ಮಿ, ನಾವೇ ಬರಲ್ಲ ಮನೆಯೊಳಗೆ, ಲಕ್ಷ್ಮಿ ಬರ್ತಾಳಿಯೇ ಅಲ್ವಾ, ಅದನ್ನು ನೋಡಬೇಕು. ಆ ಜಗಜ್ಜನನಿ ಅತ್ಯಂತ, ಆಕೆ ಇನ್ನೊಂದು ಹೆಸರು ಏನಂದ್ರೆ ಶುಚಿ ಅಂತ ಹೆಸರು ಅಮ್ಮನವರಿಗೆ. ಬೆಂಕಿ ಅಂತ, ಶುಚಿ ಅಂದರೆ ಅಗ್ನಿಯೂ ಕೂಡ. ಅಗ್ನಿಯಿಂದ ಜಾತವೇದೋ ಅಪ ಅಗ್ನಿ ಅಮ್ಮನವ್ರನ್ನ ಕರ್ಕೊಂಬ ಅಂತ ಹೇಳೋದು. ಅಗ್ನಿ ಕರ್ಕೊಂಬರ್ತಾನೆ ಅಂದರೆ ಅರ್ಥ ಏನು, ಆಯಮ್ಮ ಇನ್ನೆಷ್ಟು ಶುಚಿಯಾಗಿರಬೇಕು, ಎಲ್ಲವನ್ನು ಭಸ್ಮ ಮಾಡಿಬಿಡ್ತಾನಲ್ಲ. ಅಗ್ನಿ ಏನಕ್ಕೆ ಸ್ಪರ್ಶ ಮಾಡಿದ್ರೆ ಅದು ಭಸ್ಮ ಆಗಿ ಹೋಗುತ್ತೆ, ಶುಚಿ ಆಗುತ್ತಾನೆ. ಎಲ್ಲದಕ್ಕೂ ಕ್ಲೀನಿಂಗ್ ಯಾವುದು ಏಜೆಂಟ್ ಯಾವುದು, ಅಗ್ನಿ ಕೈ ಹಿಡ್ಕೊಂಡು ಅಮ್ಮನವ್ರನ್ನ ಕರ್ಕೊಂಬಂದ್ರು ಆಯಮ್ಮ ಹಾಗೆ ಇರ್ತಾಳೆ ಅಂದರೆ ಯಾವ ಮಟ್ಟದ ಶುಚಿತ್ವ ಇರಬೇಕು ಅಮ್ಮನವ್ರದ್ದು, ಮಹಾಲಕ್ಷ್ಮಿಯದು. ಆ ರೀತಿಯಾಗಿ ಮನೆಯನ್ನು ನಾವು ದರ್ಪಣ ಸದೃಶ ಕನ್ನಡಿ ಥರ ಹೊಳಿತಾ ಇರೋ ಥರ ಮನೆಯನ್ನು ಇಟ್ಟುಕೊಳ್ಳಬೇಕು. ಆ ರೀತಿಯಾಗಿ ಸುಧೂಪಿದ ಆ ವಾಸನೆ ಕಂಡ್ರೆ ಮನೆಯಲ್ಲಿ ಬರಬೇಕಂತ ಅಮ್ಮನವರು. ಆ ಥರ ದಶಾಂಗ ಧೂಪವನ್ನು, ಶಂಖನಾದವನ್ನು ಮನೆಯಲ್ಲಿ ಮೊಳಗಿಸಬೇಕು. ಯಾಕಂದರೆ ಅದು ವಿಷ್ಣು ಪ್ರಿಯ, ಯಾವುದು ಶಂಖ ಆತನ ಕೈಯಲ್ಲಿರುತ್ತೆ. ಆ ಸೌಂಡ್ ಬಂತು ಅಂದರೆ ಓ ನನ್ನ ಗಂಡ ಇಲ್ಲಿದ್ದಾನೇನೋ ಇವ್ರ ಮನೇಲಿ ಅಂತ ಒಳಗೆ ಬಂದುಬಿಡ್ತಾಳೆ ಅಮ್ಮ. ಆ ರೀತಿಯಾಗಿ ಶಂಖನಾದವನ್ನು ಮೊಳಗಿಸ್ತಕ್ಕಂಥದ್ದು. ಇನ್ನು ಮುಂದುವರೆದು ನಾವು ನೋಡಿದರೆ ದೇವರ ವಿಗ್ರಹಕ್ಕೆ ಮುತ್ತಿನ ಹಾರವನ್ನು ಧಾರಣೆ ಮಾಡಿಸ್ತಕ್ಕಂಥದ್ದು ಮನೆಯಲ್ಲಿ. ಒಳ್ಳೆಯ ಮುತ್ತಾಗಬೇಕು, ಕಲ್ಚರ್ಡ್ ಅಲ್ಲ, ನ್ಯಾಚುರಲ್. 2 ಥರ ಇದೆ ಈಗ. ಸಮುದ್ರದಲ್ಲಿ ಸಿಗ್ತಕ್ಕಂತಹ ಪ್ರಾಕೃತಿಕವಾಗಿರ್ತಕ್ಕಂತಹ ಒಂದು ಮುತ್ತು, ಎರಡನೇದು ಲ್ಯಾಬ್ ಮೇಡ್. ಲ್ಯಾಬಲ್ಲಿರೋದಂತಹ ಉಪಯೋಗ ಬರೋದಿಲ್ಲ. ನೀವೇನು ದೊಡ್ಡದಾಗಿ 10 ಲಕ್ಷ ರೂಪಾಯಿ ಕೊಟ್ಟು ಮಾಡಬೇಡಿ. ನೀವು ಒಂದು 2,000 ರೂಪಾಯಿಗೋ 3,000 ರೂಪಾಯಿಗೋ ಒಂದು ಚಿಕ್ಕ ಹಾರ ಮಾಡಿಸಿ, ಅದನ್ನು ನಿಮ್ಮ ಇಷ್ಟ ದೇವತೆಗೆ ಮುತ್ತಿನ ಹಾರವನ್ನು ಹಾಕ್ತಕ್ಕಂಥದ್ದು ಪ್ರತಿದಿನ ಪೂಜೆಯ ನಂತರದಲ್ಲಿ. ತಿರುಗಿ ದಿನ ಅದನ್ನೇ ತೊಳೆಯೋದು, ಒರೆಸೋದು, ತಿರುಗಿ ಹಾಕ್ತಕ್ಕಂಥದ್ದು. ಇದನ್ನು ಮಾಡ್ತಕ್ಕಂಥದ್ದು ಕೂಡ ಸಿರಿವಂತಿಕೆಯ ಬಾಗಿಲನ್ನು ತೆಗೆಯೋದಕ್ಕೆ ಇರತಕ್ಕಂತಹ ಇನ್ನೊಂದು ಕೀಲಿಕೈ. ಇಷ್ಟ ಆದಮೇಲೆ ಇನ್ನೊಂದು ಬಹಳ ಅದ್ಭುತವಾಗಿರೋ ಫಲ ಕೊಡೋ ಒಂದು ಪ್ರಯೋಗವನ್ನು ಹೇಳ್ತೀನಿ ಮಾಡಿ. ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ. ಆ ಮೂಲಕ ಹೇಳಿದ್ನಲ್ಲ, ಮೈಗೆ ಯಾವ ಚೂರ್ಣ ಉಜ್ಜಿಕೊಂಡಿದ್ರಿ ಅದನ್ನು ಹಸಿಯಾಗಿರೋ ಬೆಟ್ಟದ ನೆಲ್ಲಿಕಾಯನ್ನು ಸಂಪಾದನೆ ಮಾಡಿ. ಅದನ್ನು ಸಂಪಾದನೆ ಮಾಡಿ ಪ್ರತಿದಿನ ಇದನ್ನು ಒಂದು 48 ದಿವಸನಾದರೂ ಕನಿಷ್ಠ ಮಾಡಬೇಕು. ಒಬ್ಬರು ಯಾರಾದರೂ ಮನೆಯಲ್ಲಿ ಒಬ್ಬರು. ಸಂಜೆ ಸರಿಯಾಗಿ ಸೂರ್ಯ ಅಸ್ತಮಾನಕ್ಕೆ, ಬೆಳಗೂ ಅಲ್ಲ ಹಗಲೂ ಅಲ್ಲ, ಆ ಮುತ್ಸಂಜೆಯ ಹೊತ್ತಿನಲ್ಲಿ ದೇವರ ಮುಂದೆ ದೀಪಾರಾಧನೆ ಮಾಡಿ ಸ್ವಚ್ಛ ಒಳ್ಳೆಯ ಧೂಪವನ್ನು ಹಾಕಿ ಅಮ್ಮನವರನ್ನು ಕುರಿತು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಕೈಯಲ್ಲಿ ಒಂದು ನೆಲ್ಲಿಕಾಯನ್ನು ಇಟ್ಕೊಂಡು ಕನಕಧಾರಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು. ಇದು ಆದಿಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು. ದರಿದ್ರಾಯರವ್ರ ಮನೆಯಲ್ಲಿ ಬಂಗಾರದ ನೆಲ್ಲಿಕಾಯಿ ಸುರಿಸಿದ್ರು ಅಂತಕ್ಕಂಥ ಐತಿಹ್ಯ ಇದೆ. ಆ ಮನೆತನ ಇವತ್ತಿಗೂ ಕೂಡ ಕೇರಳದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ.
ಆ ಆಮಲಕವನ್ನು ಕೈಯಲ್ಲಿಟ್ಟುಕೊಂಡು ಕನಕಧಾರಾ ಸ್ತೋತ್ರವನ್ನು ಬಹಳ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಹೇಳೋದು. ಆನಂತರದಲ್ಲಿ ಏನು ಮಾಡೋದು, ಆ ಏನು ಕೈಯಲ್ಲಿಟ್ಟುಕೊಂಡ ಒಂದು ಇತ್ತಲ್ಲ ಆಮಲಕ ಚೂರ್ಣ ಇತ್ತಲ್ಲ, ಅದನ್ನು ಆಹಾರವಾಗಿ ಸ್ವೀಕಾರ ಮಾಡೋದು. ತಿನ್ನೋದು ಮನೆಯಲ್ಲಿ ಇರೋರೆಲ್ಲ ಅದನ್ನು ಪ್ರಸಾದದ ರೂಪದಲ್ಲಿ ಗ್ರಹಿಸ್ತಕ್ಕಂಥದ್ದು. ಈ ರೀತಿಯಾಗಿ ಕನಿಷ್ಠ 48 ದಿವಸ ಒಮ್ಮೆ ಮಾಡಿದ್ದೆ ಆದರೆ ಇಷ್ಟು ಮಾಡಬೇಕು. ಅದರ ಜೊತೆಯಲ್ಲಿ ಕಡೆಯಲ್ಲಿ ಈ ಕನಕಧಾರಾ ಸ್ತೋತ್ರದ ಪಾರಾಯಣ ಪ್ರತಿನಿತ್ಯ ಮಾಡ್ತಾ ಬರುವುದರಿಂದ ಸಿರಿವಂತಿಕೆಯ ಬಾಗಿಲು ತೆಕ್ಕೊಂಡು ನಿಮಗೆ ದಾರಿ ಮಾಡಿಕೊಡುತ್ತೆ. ಅಂದರೆ ನಿಮ್ಮ ವ್ಯಾಪಾರದ ವೃದ್ಧಿಯಾಗಿರಬಹುದು ಅಥವಾ ಉದ್ಯೋಗದ ವೃದ್ಧಿಗಾಗಿರಬಹುದು. ಇದನ್ನು ಮಾಡ್ತಾ ಕೆಲಸಕ್ಕೆ ನೀವು 48 ದಿನ ರಜಾ ಹಾಕಿ ಕುಳಿತುಕೊಂಡರೆ ಬರುವ ಲಕ್ಷ್ಮಿ ವಿಮುಖಳಾಗಿ ಹೊರಟೋಗ್ತಾಳೆ. ಈ ಎಚ್ಚರಿಕಾ ಮಾತೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದನ್ನು ಸ್ವಲ್ಪ ನೀವು ಕಾರ್ಯವನ್ನು ನಡೆಸಲಿಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗೆದ್ದು ಸೋಮಾರಿತನವನ್ನು ಪಕ್ಕಕ್ಕೆ ಇಟ್ಟು, ಸೋಮಾರಿಗೆ ಲಕ್ಷ್ಮಿ ಒಲಿಯುವುದಿಲ್ಲ, ಅದನ್ನು ದೂರ ಇಟ್ಟು ಇಷ್ಟೂ ಕ್ರಿಯೆಗಳನ್ನು ಮಾಡ್ತಾ ಬಂದು ನಿಮ್ಮ ಉದ್ಯೋಗವನ್ನು, ನಿಮ್ಮ ವ್ಯಾಪಾರವನ್ನು ಮತ್ತು ಮಾಡ್ತಕ್ಕಂತಹ ಕಾಯಕವನ್ನು ತಪ್ಪದೇ ಮಾಡಬೇಕು. ಆವಾಗ ನೋಡಿ 100ಕ್ಕೆ 100ರಷ್ಟು ಫಲ ಬರಲಿಕ್ಕೆ ಸಾಧ್ಯತೆ. ನಿಮಗೆ ರೆಕಗ್ನಿಷನ್ ಸಿಗುತ್ತೆ ನೀವು ಮಾಡುವ ಕೆಲಸಕ್ಕೆ. ನೀವಿಲ್ಲ ನಾನು 48 ದಿನ ಗುರುಗಳು ಹೇಳ್ಬಿಟ್ಟಿದ್ದಾರೆ ಮನೇಲಿ ಮಾಡ್ತೀವಿ, ಇರೋ ಕೆಲಸ ಹೋಗುತ್ತೆ ಮತ್ತೆ ಬರ್ತೀರಿ, ಗುರುಗಳ ಇರೋ ಕೆಲಸನ ಹೊರಟೋಯ್ತಲ್ಲ ಲಕ್ಷ್ಮಿ ಹೊರಟೋದ್ಲು ಏನು ಮಾಡಲಿ ಅಂತ. ಆ ರೀತಿ ಪೆದ್ದತನವನ್ನು ನಾವು ತೋರಬಾರದು. ನಾವು ಮಾಡ್ತಾ ಇರತಕ್ಕಂತಹ ಒಂದು ಲೌಕಿಕವಾದ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಒಂದು ಬದಿ, ಪಾರಮಾರ್ಥಿಕತೆ ದೇವತಾ ಆರಾಧನೆ ಒಂದು ಬದಿ, ಈ ಎರಡು ಸೇರಿದಾಗ ಚಪ್ಪಾಳೆ ಹೇಗೆ ಉಂಟಾಗುತ್ತೋ ಆ ರೀತಿಯಾಗಿ ಮನೆಯಲ್ಲಿ ನಿಮಗೆ ವೃದ್ಧಿ ಸಿದ್ಧಿಗಳು ಉಂಟಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳೋದು. ಖಂಡಿತ ಗುರುಜಿ. ಅಂದರೆ ಮೇಲ್ನೋಟಕ್ಕೆ ಸಿರಿವಂತಿಕೆಯ ಬಾಗಿಲು ತೆರೆಯೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ಆದರೆ ಇಲ್ಲಿ ಭಕ್ತಿ ಇದೆ, ಆರೋಗ್ಯದ ಕಾಳಜಿ ಇದೆ, ತನು ಮನ ಮನೆಯ ಸ್ವಚ್ಛತೆಯ ಅರಿವಿದೆ, ನೈರ್ಮಲ್ಯದ ಪಾಠವಿದೆ, ಜೀವನಕ್ಕೊಂದು ಹೊಸ ಉತ್ಸಾಹ ಇದೆ. ಖಂಡಿತ ಸಿರಿವಂತಿಕೆಯ ಬಾಗಿಲು ತೆಗೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಧನ್ಯವಾದಗಳು ಗುರುಜಿ. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಬದುಕಿನಲ್ಲೂ ಸಿರಿವಂತಿಕೆ ಅನ್ನೋದು ಮರೀಚಿಕೆ ಆಗಿದೆಯಾ? ಹಾಗಾದರೆ ಪಡೆದುಕೊಳ್ಳಲು ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.